ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಎದ್ದು ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ನಮ್ಮ ಅಕ್ಕ ಬಸ್ಸು, ನಾನು ನಮ್ಮ ಮಾವ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಇವತ್ತು 10 ಗಂಟೆಗೆ ಟೀ. ಇವತ್ತಿನ ತಿಂಡಿ ಟೊಮೆಟೊ ಬಾತ್ ತಿಂದು ಟೀ ಕುಡಿತಾ ಇದ್ದೀನಿ. ಇವರು ನಮ್ಮ ಮನೆ ಇಬ್ರು ಬಸ್ ಟಿ.ಸಿಗಳು ಡಿಸ್ಕಸ್ ಮಾಡ್ತಾ ಇದಾರೆ ಎಷ್ಟು ಗಂಟೆ ಬಸ್ಗೆ ಹೋದು ಅಂತ. ಚಲೋ ಏನು ಅಲ್ಲಿಗೆ ಬರ್ತೀನೋ ಇಲ್ವೋ ಕಣೆ, ನಾನು ಆ ಕಡೆ ಹಿಂಗೆ ಬಂದ್ಬಿಡ್ತೀನಿ ನಾನು. ಅಲ್ಲ ಅದೇ ನಾನು ಹಳೆ ಬಸ್ ಸ್ಟ್ಯಾಂಡ್ ಕಡೆ ಬರಲ್ಲ, ನಾನು ಹಿಂಗೆ ಬರ್ತೀನಿ. ಅದಕ್ಕೋಸ್ಕರ ಬರ್ಬೇಕು ಅಷ್ಟೇ. ಮತ್ತೆ ಸ್ಟೇಡಿಯಂ ವರ್ಗೂ ಹೋಗ್ಬೇಕು ನಾನು. ಸರಿ ಆಯ್ತು ಬಿಡು, ನಿನ್ ಮಗ ಬಿಟ್ಟು ಕೊಡೋ ಟೆನ್ಷನ್ ನೋಡಕ್ಕಲ್ಲ, ಅದಕ್ಕೆ ಆ ಒಂದ್ ಇದಕ್ಕಾದ್ರೂ ಸರಿ ಬಿಡು ತರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಚಲೋ ಟೀ ಕುಡಿದ್ಬಿಟ್ಟು ಮತ್ತೆ ಇನ್ನೇನು ಊರಿಗೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ. ಗಾಯ್ಸ್, ಇವಾಗ ಬಂದು ಮನೆಗೆ ಜಸ್ಟ್ ಬಂದ ತಕ್ಷಣ ಹೆಲ್ಮೆಟ್ ತೆಗೆದು ನೋಡಿದೆ. ನಾನು ಕನ್ನಡಿಯಲ್ಲಿ ನೋಡ್ಕೊಂಡೆ. ನೆನ್ನೆ ಎಲ್ಲರೂ ಅಂದರೆ ನನ್ನ ಫುಲ್ ಹೆಲ್ಮೆಟ್ ಹಾಕಿ ಫುಲ್ಲು ಕೂದಲೆಲ್ಲ ಕೆದರೋಗಿತ್ತು. ಅದಕ್ಕೆ ನೆನ್ನೆ ನಮ್ಮ ಮನೇಲಿ ಹೇಳ್ತಿದ್ದಿದ್ದು ನೆನಪಾಯ್ತು. ನೆನ್ನೆ ಎಲ್ಲ ಒಬ್ಬರಾದ್ಮೇಲೆ ಒಬ್ಬರು ಕಟಿಂಗ್ ಮಾಡಿಸು, ಮೊದಲು ಹೇರ್ ಕಟ್ ಮಾಡಿಸು ಅಂತ ಹೇಳ್ತಿದ್ದಾರೆ. ಆದರೆ ನನಗೆ ಬೇಡ, ಈಗಲೇ ನಿಧಾನಕ್ಕೆ ಮಾಡಿಸೋಣ ಅಂತ ಅನ್ನಿಸ್ತಿದೆ. ಹೇಳ್ತಾ ಇದ್ದೀನಿ ನಾನು ನಿನ್ನೆಯಿಂದ, ಇಲ್ಲ ಬೇಡ ನಾನು ಈಗಲೇ ಮಾಡಿಸಲ್ಲ, ಇನ್ನೂ ಲೇಟಾಗಿ ಮಾಡಿಸ್ತೀನಿ ಅಂತ. ಆದರೆ ನಮ್ಮ ಮನೆಯೆಲ್ಲ ಮಾಡಿಸು ಚೆನ್ನಾಗಿ ಕಾಣ್ತಿಲ್ಲ. ಅದರಲ್ಲೂ ನೀವು ನಮ್ಮ ಅಪ್ಪ ಹೇಳೋದು ಕೇಳಬೇಕು. ಅಯ್ಯೋ ದೇವ್ರೆ, ಬೈತಾ ಇದ್ದಾರೆ ಕಟಿಂಗ್ ಮಾಡಿಸ್ ಮೊದಲು ಅಂತ. ನಾನಿಲ್ಲ ಬೇಡ, ನಾನು ಮಾಡಿಸಲ್ಲ ಲೇಟಾಗಿ ಮಾಡಿಸ್ತೀನಿ ಅಂತ ಹೇಳ್ತಿದ್ದೀನಿ. ನೋಡೋಣ ಏನಂತಾರೆ. ನಮ್ಮಮ್ಮ ಬರಲಿ ಕೇಳ್ತೀನಿ. ನಮ್ಮಮ್ಮನೂ ಮಾಡಿಸು ಅಂತಾನೆ ಅಂತಾರೆ, ಆದರೆ ಅಷ್ಟು ಇದು ಮಾಡಲ್ಲ. ಬಿಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಅಂದರೆ ಇದು ಮಾಡ್ತಾರೆ, ಹ್ಞೂ ಅಂದ್ಬಿಟ್ಟು ಸುಮ್ಮನಾಗ್ತಾರೆ. ನಮ್ಮ ಅಪ್ಪಂಗೆ ಏನಾದ್ರು ಹೋಗ್ಬಿಟ್ಟು ಅಪ್ಪ ನಾನು ಕಟಿಂಗ್ ಮಾಡಿಸಲ್ಲ ಹಿಂಗೆ ಬಿಡ್ತೀನಿ ಅಂತ ಸ್ವಲ್ಪ ಹಾಡ್ದೇ ಬಿಡ್ತಾರೇನಪ್ಪ, ಹಂಗೆ ಹೇಳ್ತಾ ಇದ್ದಾರೆ. ನಮ್ಮ ಅಪ್ಪ ಹೇಳೋದು ಕೇಳಬೇಕು. ನೀವು ತಡ್ರಿ, ಇವತ್ತು ಬಂದಾಗ ಕೇಳ್ತೀನಿ ಅಪ್ಪ ಹೆಂಗೆ ಕಾಣ್ತಿದ್ದೀನಿ ಅಂತ. ಗೈಸ್, ನಮ್ಮ ಅಮ್ಮನೂ ಬಂದಿದ್ದಾರೆ. ಅಮ್ಮ ಹೇಳು, ಕಟಿಂಗ್ ಮಾಡಿಸ್ಬೇಕಾ? ನಾನು ನಿಜವಾಗ್ಲೂ ಹೇಳ್ದೆ. ಅಲ್ಲಿ ನಮ್ಮ ಅಮ್ಮನ್ ಕೇಳಿದ್ರೆ ಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಸುಮ್ಮನಾಗ್ತಾರೆ. ನಮ್ಮ ಅಪ್ಪನ್ ಕೇಳಿದ್ರೆ ನಮ್ಮ ಅಪ್ಪ ಹೇಳೋ ಡೈಲಾಗ್ ಕೇಳಬೇಕು ನೀವು, ನಾನು ಹೆಂಗ್ ಕಾಣಿಸ್ತಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆಗ್ ಬಾ. ಅಲ್ಲ, ಇದು ನನ್ನ ನಾಳೆ ನನ್ ಕೆಲಸ ಇದೆಯಲ್ಲಮ್ಮ. ಸರಿ ಬಿಡು, ಒಂದು ಮಾಡಿಸು ಅಂತ. ಗಾಯ್ಸ್, ನಮ್ಮ ಅಮ್ಮ ಏನು ಇದು ಮಾಡಲ್ಲ. ಸರಿ ಆಯ್ತು ಬಿಡು ಒಂದು ಸುಮ್ಮನೆ. ನೀವು ನಮ್ಮ ಅಪ್ಪ ಮಾತು ಹೇಳೋದ್ ಕೇಳಬೇಕು. ಅಪ್ಪ ಹೆಂಗ್ ಕಾಣಿಸ್ತಿದ್ದೀನಿ ಅಂದ್ರೆ, ಅಮ್ಮ ಏನ ತಪ್ಪ ಇಲ್ಲ, ಇದು ಮೊನ್ನೆ ನಾನ್ ತಂದಿದ್ದಲ್ವ ನಿನ್ನೆ, ಹಾಕ್ತೀನಿ ಇದು. ಅಪ್ಪ ಏನನ್ನತ್ ಹೇಳೋ, ಅಪ್ಪ ನಾ ಕಟಿಂಗ್ ಮಾಡಿಸ್ಲಾ ಹೆಂಗ್ ಕಾಣಿಸ್ತಿದ್ದೀನಿ ಅಂದ್ರೆ ಅಲ್ಲ, ಅದ್ ಬಿಟ್ಟು ಹೆಂಗಂತಾರ ಗೊತ್ತಾ, ಪೇಷಂಟು, ಈ ರೋಗ ಹಿಡ್ದಿರೋ ಪೇಷಂಟ್ ತರ ಕಾಣಿಸ್ತಿದ್ಯಾ. ಬೆಡ್ ರಿಡನ್ ಆಗಿರ್ತಾರಲ್ಲ ಸುಮಾರು ದಿನದಿಂದ, ಏನೂ ಕೆಲಸ ಇಲ್ದೇನೆ ಬರೀ ಬೆಡ್ಡಲ್ಲೇ ಬಿದ್ದಿರ್ತಾರಲ್ಲ, ಆ ಥರ ಕಾಣಿಸ್ತೀಯಾ. ಮೊದಲು ಕಟಿಂಗ್ ಮಾಡಿಸು, ಅಸಹ್ಯವಾಗಿ ಕಾಣಿಸ್ತಾ ಇದೆಯಾ. ನಮ್ಮ ಅಪ್ಪ ಹೇಳೋದು ಕೇಳಬೇಕು ನೀವು. ಅದನ್ನ ಬನ್ರಿ, ಈ ಸಿಲಿಂಡ್ರನ್ನ ಹಾಕ್ಬಿಟ್ಟು ಸಿಗ್ತೀನಿ ನಿಮಗೆ. ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು. ನಿದ್ದೆ ಮಾಡಬಾರ್ದು. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ, ಒಂದೊಂದ್ಸಲ 3 ಗಂಟೆವರೆಗೂ ಓದ್ತೀಯಾ. ಇನ್ನು 2 ತಾಸಿಗೆ ನ್ಯೂಸ್ ಪೇಪರ್ ಬರುತ್ತೆ ಅಂತ ಇನ್ನೊಂದು 2 ತಾಸು ಓದಿ, 5 ಗಂಟೆಗೆ ಅಲ್ಲೆಲ್ಲೋ ಆಚೆ ಹೋಗಿ ಒಂದು ಚಾ ಕುಡಿದು ಮತ್ತೆ ಪೇಪರ್ ಓದಿ, 6 ಗಂಟೆಗೆ ಮತ್ತೆ ಲೈಬ್ರರಿಯಲ್ಲಿ ಹೋಗಿ ಕೂರ್ಬೇಕು ಮಗ. ಪಣಕಿಡು ನಿನ್ನದ ಈ ಜಗತ್ತೇ ನಿನ್ನನ್ನೇ ಓದ್ಬೇಕು ಕಣ್ರಿ ಓದ್ಬೇಕು ಕಣ್ರಿ. ಜಗಡಂ ಜಗಡಂ ಜಗಡಗಡಂ ಡಂ ಜಗಡಂ ಜಗಡಂ ಜಗಡಗಡಂ ಜಗಡಂ ಜಗಡಂ ಡಾಮ್.
ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಆಗ್ಲಿಂದ ಫೋನ್ ನೋಡ್ತಾ ಊಟ ಮಾಡಿ ಫೋನ್ ನೋಡಿದ್ದೆ ಆಯಿತು, ಏನು ಮಾಡಿಲ್ಲ. ನೋಡೋಣ ತಡ್ರಿ ಹೇಗಾಗಿದೆ ಗೊಜ್ಜು. ಇಲ್ಲಿ ಫ್ಲ್ಯಾಶ್ ಲೈಟು ಆನ್ ಮಾಡೋಕ್ಕಾಗ್ತಿಲ್ಲ, ಯಾಕೆ ಅಂತ ಅಂದರೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಚಾರ್ಜು ಕಡಿಮೆ ಆಗಿದೆ, ಅದಕ್ಕೆ ಫ್ಲ್ಯಾಶ್ ಲೈಟ್ ಆನ್ ಮಾಡೋಕ್ಕಾಗಲ್ಲ. ಬನ್ರಿ ಈಗ ಏನು ಮಾಡೋದು ನೋಡೋಣ. ಏನು ಸಮಾಚಾರ? ಏನು ಸಮಾಚಾರ? ಏಯ್ ಏನು ಸಮಾಚಾರ? ನೋಡ್ತಾ ಇದ್ದೀನಿ, ಸುಮ್ಮನೆ ಒಂದು ರೌಂಡ್ ಎಲ್ಲರೂ ಹೋಗ್ಲೆ ಗಾಡಿ ತಗೊಂಡು ಅಂತ. ಒಂದು ರೌಂಡ್ ಹೋಗ್ತೀನಿ. ಬನ್ನಿ ಒಂದು ರೌಂಡ್ ಹೋಗೋಣ ಎಲ್ಲರೂ. ಗ್ರೌಂಡ್ಗೆ ಹೋಗ್ಲಾ ನೋಡಿದೆ, ಗ್ರೌಂಡಲ್ಲಿ ಇರ್ತಾರೋ ಇರಲ್ವೋ ಗೊತ್ತಿಲ್ಲ ನನಗೆ, ನೋಡಬೇಕು ನಾನು ಅಲ್ಲಿ ಹೋಗಿ ಇರ್ತಾರೋ ಇರಲ್ವೋ ಅಂತ. ಬನ್ನಿ ಅಲ್ಲಿ ನೋಡ್ತೀನಿ ಹೋಗಿ. ಹೇಳ ಓದೆ ಹೇಳು, ಅದು ಸ್ಪೆಲ್ಲಿಂಗ್ ಹೇಳು. GIAT ಏನು ಹೇಳು, ಹೇಳ ಏನು ಅಂತ. ಜುಪಿಟರ್ ಸ್ಕೂಟಿ. ಹಾಂ GIAP ಜುಪಿಟರ್. ಹೆಂಗ ಇವೆಲ್ಲಲು? ನಾನು ನಿಮ್ಮ ಸ್ಕೂಲ್ಗೆ ಸೇರ್ಕೊಳ್ಳ? ಅಲ್ಲ ಕಣ, ನಾನು ನಿಮ್ಮ ಸ್ಕೂಲ್ಗೆ ಸೇರ್ಕೊಳ್ಳ? ಎ ಆಕ್ಟಿವಾ ಅಲ್ಲ, ನಾನು ನಿಮ್ಮ ಸ್ಕೂಲ್ಗೆ ಸೇರ್ಕತ್ತೀನಿ ಅತ್ಲಾಗ ಇವತ್ತು ನಾಳೆ ಅತ್ಲಾಗ ಬಂದು ನಿನ್ನ ಜೊತೆನೆ ಕುತ್ಕತ್ತೀನಿ. ನಮ್ಮ ಕ್ಲಾಸರ ನಿಮ್ಮ ಸ್ಕೂಲ್ಗೆ ಸೇರ್ಕತ್ತಾರೆ. ಸೇರ್ಕೊಳ್ಳೋದಾ? ಯಾರು ಇಷ್ಟ ನಿಮ್ಮ ಸ್ಕೂಲಲ್ಲಿ? ಯಾವ ಟೀಚರ್ ಇಷ್ಟ? ಶಾರದಾ ಮಿಸ್ಸು. ಯಾರಿಗೆ ಹೆದರುತ್ತೀಯ ಜಾಸ್ತಿ? ತಡಿ ಅವ್ರಿಗೆ ಹೇಳ್ತೀನಿ. GIAP ಜುಪಿಟರ್ ಅಂತ ಕೇಳ ಅವ್ರನ್ನ. ಕೇಳಲೇನೋ? ಆಫ್ ಮಾಡು, ವಿಡಿಯೋ ಆಫ್ ಮಾಡ್ತಾವನೆ. ಆಫ್ ಮಾಡ್ತೀವಿ ವಿಡಿಯೋ. ತಡಿ ನಿಮ್ಮ ಮಿಸ್ಸಿಗೆ ಕಳಿಸ್ಲಾ? ಮೇಡಮ್ GEP ಜುಪಿಟರ್ ಅಂತ ಕೇಳ್ತೀನಿ ತಡಿ ಅವ್ರನ್ನ. ಮಾಡ್ತಾ ಇದ್ದೀನಿ, ಬಾ ಆಚೆಗೆ. ಯಾರು ಸ್ಕೂಟಿ? ನಿಮ್ಮ ಇವ್ರಿಗೆ ಕಳಿಸ್ತೀನಿ. ಲವ್ ಏನಾಗ್ತಿದೆ? ಏನ್ರಿ ಕಾಲೇಜ್ ಮುಗಿಸ್ಕೊ ಬಂದು. ಕಾಲೇಜ್ ಮುಗೀತು, ರಜಾ ಬಂದಿದೆ, ಗಾಡಿ ತೆಗ್ದಿದ್ದೆ ಈಗ ಎಲ್ಲಾರು ಹೋಗೋಣ ಅಂತ. ನಮ್ಮ ಮಾವ ಹೋಗಿದ್ದಾರೆ, ತಡಿ ಬರ್ಲಿ ಹೋಗೋಣ. ಒಂದು ರೌಂಡ್ ಹೋಗ್ತೀನಿ ಅಂತ ಹೋಗಿದ್ದಾರೆ ಅವರು. ಯಾವ ಗಾಡಿ? ಜುಪಿಟರ್ ಸ್ಪೆಲ್ಲಿಂಗ್ ಕೇಳವನ್ನ. ಬಸ್ತಲೆ ಮಗ. GIAPT ಜುಪಿಟರ್ ಎಲ್ಲ ಸ್ಪೆಲ್ಲಿಂಗ್ ಕೇಳ್ಕೊಬಿಡಿ ಅವನ ಹತ್ರ. ಜುಪಿಟರ್ ಎಲ್ಲ ಏನ್ ಕೇಳಿ, ಜುಪಿಟರ್ ಅಲ್ಲ, ಇವನು ಹೊಸ ಕಣ್ಣಿಡಿತಾ ಇದ್ದಾನೆ ನಾಳೆಯಿಂದ ಇದೆ ಜುಪಿಟರ್ ಸ್ಪೆಲ್ಲಿಂಗ್. GIAP ಜುಪಿಟರ್ ಅಷ್ಟೇ. ಇಲ್ಲಿ ಈ ಊರವರು ಅಂದ್ರೆ ಹುಡುಗರೆಲ್ಲ ಕ್ರಿಕೆಟ್ ಆಡಕ್ ಬರೋರು. ನಾವವ ಕೊರೋನಾ ಟೈಮು ನಾವು ಬರ್ತಿದ್ವು, ಆದ್ರೆ ನಮ್ಮನ್ನ ಅಷ್ಟೇ ಇದ್ ಮಾಡ್ತಿದ್ರು, ಚಿಕ್ಕ ಹುಡುಗರು ಅಂತ ಇದ್ ಮಾಡೋರು ನಮ್ಮನ್ನ. ಎಲ್ಲ ದೊಡ್ಡವ್ರು, ಎಲ್ಲ ಫುಲ್ ದೊಡ್ಡವ್ರು ಆಡ್ತಿದ್ವಿ, ಎಲ್ಲ ಅಂಕಲ್ಗಳು ಆಡ್ತಿದ್ದಿದ್ದು. ನಾವು ಕೊರೋನಾ ಅಲ್ವಾ, ಮನೇಲಿ ಕುತ್ಕೊಂಡು ಏನ್ ಮಾಡೋದು ಅಂತ ಇಲ್ಲಿಗೆ ಬರ್ತಿದ್ವು. ನಮ್ಮನ್ನ ಸುಮ್ಮನೆ ಕರ್ಕೊಳ್ಳೋರು ಅಷ್ಟೇ. ನಾವು ಅಲ್ಲಿ ಅಣ್ಣ ಕ್ಯಾಚು ಅಣ್ಣ ಕ್ಯಾಚು ಅಣ್ಣ, ಇಲ್ಲಿ ಅಣ್ಣ ಅಲ್ಲಿ ಅಣ್ಣ ಅಂತ ಓಡಾಡ್ತಿದ್ವು. ಅದು ಒಂದು. ಆಮೇಲೆ ಇಲ್ಲಿ ಈ ಸ್ಟೇಜ್ ಮೇಲೆ ಚೌಕಾಬಾರ ಆಡೋರು. RSS. ಹೌದು, RSS ಅಂತ ಬರ್ತಿದ್ವು. ನಾನ್ ಅದ್ರಲ್ಲಿ ಏನ್ಲ ಮುಖ್ಯ ಶಿಕ್ಷಕ. ಅದ್ರಲ್ಲಿ ನನ್ನ ಮುಖ್ಯ ಶಿಕ್ಷಕ ಮಾಡಿದ್ರು. ಅಂದ್ರೆ
ನಮ್ಮೂರಲ್ಲೇ ಸ್ಟಾರ್ಟ್ ಮಾಡಿದ್ದು, ಆದರೆ ಜಾಸ್ತಿ ಜನ ಆದಾಗ ಇಲ್ಲಿ ಈ ಸ್ಟೇಜ್ ಮೇಲೆ ಇದು ಮಾಡಿಸ್ತಿದ್ರು. ಚಿಕ್ಕ ಚಿಕ್ಕ ಹುಡುಗರೆಲ್ಲ ಜಾಸ್ತಿ ಬರೋರು, ಅದಕ್ಕೆ ಇಲ್ಲಿ ಮಾಡಿಸೋರು. ಆಮೇಲೆ ಇದೆಲ್ಲ ಇವಾಗ ಸ್ಟಾರ್ಟ್ ಮಾಡಿ, ಇವಾಗ ಮಾಡಿರೋದು. ಈಗೆಲ್ಲ ಇಲ್ಲಿ ನೋಡ್ರಿ ಒಳ್ಳೆ ಡಿ ಎಲ್ ಟೆಸ್ಟಿಂಗ್ ಮಾಡ್ತಾರಲ್ಲ, ಹಂಗೆ ಮಾಡಿದ್ದಾರೆ. ನಾವು ಇಲ್ಲಿ ಆಟ ಆಡಕ್ಕೆ ಬಂದಾಗ ಏನೂ ಇರ್ತಿರ್ಲಿಲ್ಲ. ಆಮೇಲೆ ಅಲ್ಲೊಂದು ಖೋ ಕೋರ್ಟ್ ಇತ್ತು ಆ ಕಡೆ, ಆ ಎಡ್ಜಲ್ಲಿ, ಅದು ಇಲ್ಲ. ಈಗೆಲ್ಲ ಯಾರು ಆಟ ಆಡಕ್ಕೆ ಬರಲ್ಲ, ಎಲ್ಲ ಫೋನು. ಇದು ಕಾಲೇಜು, ಇದು ಹೈಸ್ಕೂಲು. 8th 9th 10th ಅಷ್ಟೇ ಇಲ್ಲಿರೋದು. ನಮ್ಮ ಅಕ್ಕ ಇಲ್ಲೇ ಓದಿದ್ದು. ನಮ್ಮ ಅಕ್ಕ ಇಲ್ಲೇ ಓದಿದ್ದು. ನಮ್ಮ ಅಕ್ಕನ ನಾನು ಬಿಡಕ್ಕೆ ಬರೋವೆ ಅವಾಗವಾಗ. ಇಲ್ಲೇನು ಇರ್ತಿರ್ಲಿಲ್ಲ, ಫುಲ್ಲು ದೊಡ್ಡ ಗ್ರೌಂಡು, ಬರೀ ಹುಲ್ಲು. ಅಲ್ಲೆಲ್ಲ ಗ್ರೂಪ್ ಮಾಡಿರೋರು, ಅವ್ರಿಗೆ 5 ಜನ 10 ಜನ ಗ್ರೂಪ್ ಸ್ಟಡಿ. ಸಂಜೆ ಹೊತ್ತು ಎಲ್ಲಾರ್ಗೂ ಗ್ರೂಪ್ ಹತ್ರನೂ ಇಬ್ಬಿಬ್ರು ಒಬ್ಬೊಬ್ರು ಸರ್ ಓಡಾಡ್ತಾ ಇರೋರು, ಎಲ್ಲರನ್ನೂ ನೋಡ್ಕೊಂಡು. ಅದಷ್ಟೇ ಈ ಗ್ರೌಂಡಲ್ಲಿ. ಆಮೇಲೆ ಕ್ರಿಕೆಟು ಅದು ಅಷ್ಟೇ ಗೊತ್ತಿರೋದು ನನಗೆ. ಅಂದರೆ ಇದೆಲ್ಲ ಕಟ್ಟಿ, ಇದೇನೋ ಪೋಲ್ ಎಲ್ಲ ಹಾಕಿ ಏನೇನೋ ಮಾಡಿದ್ದಾರೆ. 100 ಮೀಟರ್ ಗ್ರೌಂಡ್ ಅಂತಿದ್ವು. ಯಾವ್ದು ಇದಾ? ಓ ಅದಕ್ಕಾ? ಇದು ಇವ್ರ ಸ್ಕೂಲಲ್ಲೇನೆ DL ಟೆಸ್ಟ್ ಮಾಡಿ ಕಳಿಸ್ತಾರೆ. ಇದು ನೋಡಕ್ ಹಂಗೆ ಇಲ್ವಾ? DL ಟೆಸ್ಟ್ ತರಾನೇ ಇದೆ. DL ಟೆಸ್ಟ್ ಸೇಮ್. ಇದು ಪೇಂಟು ಇದೆಲ್ಲ ನೋಡಿದ್ರೆ ಹಂಗೆ ಅನ್ನಿಸ್ತಾರ ಅದು ಗೈಸ್. ಆಮೇಲೆ ಇವನು ಯಾರು ಅಂತ ಅಂದ್ರೆ, ನಮ್ಮ ಮನೆ ಎದುರುಗಡೆ ಮನೆ ಹುಡುಗ ನನ್ನ ಚಡ್ಡಿ ದೋಸ್ತು. ಚಡ್ಡಿ ಅಂದ್ರೆ ಮೊದ್ಲಿಂದ ಚಡ್ಡಿ ಅದ್ ಹೇಳಂಗಿಲ್ಲ, ಚಡ್ಡಿ ಒಟ್ಟಿನಲ್ಲಿ ಅವಾಗ್ಲಿಂದಾನು ಒಟ್ಟಿಗೆ ಇರೋದು. ಈಗ ಇವನು ಡಿಪ್ಲೊಮಾ ಮಾಡ್ತಾ ಇದ್ದಾನೆ, 3rd year, ರಾಜೀವ್ ಕಾಲೇಜು. ಮಲ್ನಾಡು ನಾವು ಗೊತ್ತಲ್ಲ ಇವ್ರು ರಾಜೀವ್ ಅಷ್ಟೇನಿಲ್ಲ, ನಮ್ ಚಿಕ್ಕ ಮಲೆನಾಡು ನಮ್ದು. ನಿಮ್ಮಷ್ಟು ನಾವೇನಿಲ್ಲ, ನಾವು ಚಿಳ್ಳೆ ನಮ್ದು. ನೀವು ಅವಾಗ ಚಿಕ್ಕ ವಯಸ್ಸಲ್ಲೇ ಚೆನ್ನಾಗಿತ್ತು. ಅವಾಗ ಇಷ್ಟು ಒಂದು ಕೀಪ್ಯಾಡಿಗೆ ಪರದಾಡ್ತಿದ್ವು ನಾವು. ಒಂದ್ ಕೀಪ್ಯಾಡ್ ಕಾರ್ ಗೇಮು, ನಾನೊಂದ್ ಮ್ಯಾಚ್ ಆದ್ಮೇಲೆ ನೀನೊಂದ್ ಮ್ಯಾಚ್ ಅಷ್ಟೇ. ಆಮೇಲೆ ನಮ್ಮಮ್ಮ ಇವರಮ್ಮ ಎಲ್ಲ ಅದೇನೋ ಸಂಘ ಅಂತೆಲ್ಲ ಹೋಗ್ಬಿಡೋರು. ನಾವು ಅದೇ ಸಿಕ್ಕಿದೆ ಚಾನ್ಸ್ ಅಂತ ಆಟ ಆಡಕ್ ಹೋಗ್ತಿದ್ವು ನಾವು ಬೆಳಗ್ಗೆ. ಅದೊಂದು. ಆಮೇಲೆ ಇವನ್ ಏನ್ ಮಾಡೋನ್ ಗೊತ್ತಾ, ಎಷ್ಟು ಬೇಗ ಹೇಳ್ತಾನೆ ಅಂದ್ರೆ ಗುರು, ಬೆಳಗ್ಗೆ 6 ಗಂಟೆಗೆ ಎದ್ದು ಕುತ್ಕೊಬಿಟ್ಟಿರೋನು. ದನ ಕರು ಎಲ್ಲ ಸಾಕ್ತಾರೆ. ಇವ್ರ ಮನೆ ಅವಾಗ್ಲಿಂದನು ಈಗ್ಲೂ ಇವ್ರ ದನ ಕರು ಎಲ್ಲ ಸಾಕ್ತಾರೆ. ನಮ್ಮ ಮನೇಲಿ ಏನು ಇರ್ಲಿಲ್ಲ. ಇವನು ಬೆಳಗ್ಗೆ 6 ಗಂಟೆಗೆ ಎದ್ದು ಕುತ್ಕೊಬಿಡೋನು. ಬೆಳಗ್ಗೆ ಎದ್ದು ಬರೆಯೋನು ಇಲ್ಲ ಆಟ ಆಡ್ತಿರೋನ್ ಏನೋ ಮಾಡ್ತಿರೋ. ನಾವು ಗೊತ್ತಲ್ಲ ಮಾಮೂಲಿ ನಮ್ದು 10 ಗಂಟೆಗೆ ನಾವು ಎದ್ದೇಳೋದು. ನೋಡು ಅಂದ್ರೆ ನಾವು ಇವನ್ನ ಚಿಕ್ಕ ವಯಸ್ಸಿಂದ ನಾವು ಗುಂಡ ಅಂತಾನೆ ಕರಿತಿದ್ವು. ಆಗ ಸಖತ್ ಗುಂಡ್ಗಿದ್ದ ಅಂತ ಅಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿದ್ದು ನಾವು ಗುಂಡ ಅಂತ ಕರೆಯಕ್ಕೆ. ನಾವು ಈಗಲೂ ಗುಂಡ ಅಂತಾನೆ ಕರೆಯೋದು. ನಮ್ಮಮ್ಮ ನೋಡು ಅವ್ನು ಗುಂಡ ಎದ್ದಿದ್ದಾನೆ, ನಿನಗೇನಾಗಿದೆ? ಆ ಹುಡುಗರೆಲ್ಲ ಎದ್ದೆದ್ದು ಬೆಳಗ್ಗೆ ಆಟ ಆಡ್ತಾ ಇರ್ತಾರೆ, ಬರ್ಕಂತಿರ್ತಾರೆ, ನೀನು ಇದ್ಯಾ? ಏನೂ ಇಲ್ಲ, ನೀನು ಹಂಗೆ ಹಿಂಗೆ ಅನ್ನೋರು ನಮ್ಮಮ್ಮ. ಅವಾಗ್ಲಿಂದನೂ ನಾನು ಹಂಗೇನೆ, ಬೆಳಗ್ಗೆ ಬೇಗ ಹೇಳಲ್ಲ ನಾನು. ಬೇಗ ಹೇಳ್ಬೇಕು ಅಂದ್ರೆ ಕಟಿಂಗ್ ಹೋಗೋದ್ ದಿನ. ಕಟಿಂಗ್ ದಿನ ಬೇಗ ಹೇಳ್ತಿದ್ದು. ಅವಾಗಿನ ಕಟಿಂಗ್ ನೋಡ್ಬಿಟ್ರೆ ಅಪ್ಪ ದೇವ್ರೆ, ಹಂಗೆ ಸಣ್ಣಕ್ಕೆ ಹಿಂಗೆ ಎಲ್ಲ ಒಂದೇ ಲೆವೆಲ್. ನಮ್ಮ ಅಕ್ಕ ರೇಗ್ಸೋಳು ಒಂದೊಂದ್ಸತಿ, ಕೋತಿ ಹೆಂಗೆ ಕಾಣ್ತೀಯ ಅಂತ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಮಿಡ್ಲ್ ಸ್ಕೂಲ್ ಇದೆ. ಆ ಸ್ಕೂಲ್ ಹತ್ರ ಏನೋ ಬೆಟ್ಟದ ಹುಣಸೆ ಹಣ್ಣು ಸಿಗೋದು. ಆಮೇಲೆ ಗಣಿಕೆ ಹಣ್ಣು, ಸಣ್ಣದಿ ಕಪ್ಪು ಹಣ್ಣು. ಆಮೇಲೆ ಇನ್ನೊಂಥರ ಹಣ್ಣು ಬರೋದಲ್ಲ, ಹುಳಿ ಆಗಿರೋದಲ್ಲ, ಅದೆರಡೇ ಗೊತ್ತಿರೋದು. ಆ ಗಣಿಕೆ ಹಣ್ಣೊಂದು, ಬೆಟ್ಟದ ಹುಣಸೆ ಹಣ್ಣು. ಗೈಸ್, ನನ್ನ ಫ್ರೆಂಡ್ ಜೊತೆ ತುಂಬ ದಿನ ಆಗಿತ್ತು ಅವ್ನು ಸಿಕ್ಕಿ, ಅವನ ಜೊತೆ ಮಾತಾಡಿ. ಇಷ್ಟೊತ್ತವರೆಗೂ ಮಾತಾಡಿದ್ದೀನಿ ಅಂದರೆ ಮಾತಾಡಿರಲಿಲ್ಲ. ಅಂದರೆ ಲೈಕ್ ಅವನು ರಾಜ್ಯದಲ್ಲಿ ಯಾವಾಗಲೂ ಒಂದೊಂದು ಜೊತೆ ಬರೋನು. ಸೊ ಹಂಗಾಗಿ ಅವನು ಅಷ್ಟಾಗಿ ಮಾತಾಡೋಕ್ಕೆ ಸಿಗ್ತಿರಲಿಲ್ಲ. ಸೊ ಈಗ ತುಂಬ ಅಷ್ಟೊತ್ತಿಂದ ಮಾತಾಡಿ ಈಗ ಜಸ್ಟ್ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ನಮ್ಮಮ್ಮ ಸ್ವಲ್ಪ ಲಗೇಜ್ನೆಲ್ಲ ಅಂದರೆ ಸಾಮಾನೆಲ್ಲ ನೋಡ್ಕೊತಾ ಇದ್ದಾರೆ. ಅಂದರೆ ಲಾಸ್ಟ್ ನಮ್ಮಪ್ಪ ಕೆಲ್ಸಕ್ಕೆ ಹೋಗಿ ಬಂದಿದ್ರಲ್ಲ, ಅದ್ರದ್ದೆಲ್ಲ ಸಾಮಾನೆಲ್ಲ ಇಲ್ಲೇ ಹಾಕಿದ್ರು ಅಂತ ಅಂದ್ಬಿಟ್ಟು ಅದನ್ನ ನೋಡ್ಕೊತಿದ್ದಾರೆ. ಮತ್ತು ಗುಂಡಂಗೆ ಹೇಳಿದ್ದೀನಿ ಒಂದು ವಿಡಿಯೋ ಮಾಡಬೇಕು ಅಂತ.
ಅಂದ್ರೆ ಅವನ ಜೊತೆ ಒಂದು ಚೈಲ್ಡ್ಹುಡ್ ವಿಡಿಯೋ, ಬರೀ ಚೈಲ್ಡ್ಹುಡ್ ಮಾತ್ರ ಅಂದ್ರೆ ಹೇಳೋದು. ಜೊತೆಗೆ ಅದಕ್ಕೆ. ಆಮೇಲೆ ನಮ್ಮ ಅಮ್ಮಂಗೆ ಸೀರಿಯಲ್ ಚಿಂತೆ. ಮತ್ತೆ ಏನಾರು ಹೇಳಮ್ಮ, ನೀನು ಡೈಲಿ ಗೈಸ್ ನಮ್ಮ ಅಮ್ಮನ ಏನ್ಮೇಲೆ ಡೈಲಿ ವ್ಲಾಗ್ಸ್ ನ ಶುರು ಮಾಡ್ತಾನೆ. ಏನಾರು ಹೇಳು, ಆಯ್ತು ಹೋಗ್ಲಿ. ಏನಾರು ಅಷ್ಟೇ. ಇವತ್ತು ಏನು ಮಾಡ್ಲಿಲ್ಲ, ನಮ್ಮ ಅಮ್ಮಂಗೆ ಸೀರಿಯಲ್ ಚಿಂತೆ ಆಗಿದೆ. ಏನ್ ಮಾಡೋದು ಗುರು? ಅಮ್ಮ ಇದ್ರಲ್ಲಿ ಏನಾರು ಮಾಡ್ಲಾ? ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.